ಇತ್ತ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರವಾಗಿ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ನಡೆಸಿದರು. ರೋಡ್ ಶೋ ಮೂಲಕ ಸಿಎಂ ಹಾಗೂ ಡಿಸಿಎಂ ಮತಯಾಚನೆ ಮಾಡಿದ್ದಾರೆ. ಇನ್ನು ಇದೇ ರೋಡ್ ಶೋದಲ್ಲಿ ಎಂಎಲ್ಸಿ ಪುಟ್ಟಣ್ಣ ಸೇರಿದಂತೆ ಹಲವಾರು ಸ್ಥಳೀಯ ನಾಯಕರು ಕೂಡ ಸಿಎಂ ಹಾಗೂ ಡಿಸಿಎಂಗೆ ಸಾಥ್ ಕೊಟ್ಟರು. ಅದೇ ರೀತಿಯಾಗಿ ಗ್ಯಾರಂಟಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಮತ ಪ್ರಚಾರವನ್ನು ಮಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿ ಮಾಡಿದ್ದೀವಿ, 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಜನ ಮತ ಹಾಕಬೇಕು ಅಂತ ಸಿಎಂ ಹಾಗೂ ಡಿಸಿಎಂ ಮತಯಾಚನೆ ಮಾಡಿದ್ದಾರೆ. ಗ್ಯಾರಂಟಿಗಳ ರೂವಾರಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ತಮ್ಮನ್ನೆಲ್ಲ ಕೂಡ ಕುರಿತು 2 ಮಾತನಾಡ್ತಾರೆ ಅಂತ ಹೇಳಕ್ ಬಯಸ್ತಾ ಇದ್ದೇನೆ. बोलो भारत माता की, कांग्रेस पार्टी की. ನೀವು ಕೂತ್ಕೊಂಡ್ರೆ ಈ ಗಾಡಿ ತೆಗೀರಿ, ಒಂದು ನಿಮಿಷ ಸರಿ. ಮೀಡಿಯಾಗೆಲ್ಲ ಸ್ವಲ್ಪ ಅಡ್ಡ ಬರಬೇಡಿ, ನೀವು ತೆಗೀರಿ ಅದನ್ನ. ನೀವು ತೆಗಿಯ, ಕೂತ್ಕೊಳ್ಳಿ, ನೀನು ಕೂತ್ಕೊಳ್ಳಿ. ನೀವು ಬಂಧುಗಳೇ, ನಮ್ಮ ಅಭ್ಯರ್ಥಿಗಳಂತ ಮನ್ಸೂರ್ ಅವರೇ, ಪದ್ಮಾವತಿ ಅವರೇ, ಶಾಸಕರಾದಂತ ಪುಟ್ಟಣ್ಣವರೇ ಬಗ್ಗೆ ಆಗಲಿ, ಕರ್ನಾಟಕದ ಜನರ ಬಗ್ಗೆ ಆಗಲಿ ಬಾಯಿ ಬಿಟ್ಟಿಲ್ಲ. ಕಳೆದ ಚುನಾವಣೆಯಲ್ಲಿ 25 ಜನ ಬಿಜೆಪಿ ಲೋಕಸಭಾ ಸದಸ್ಯರು ಗೆದ್ದೊಳಿದ್ರು. ಅವರೆಲ್ಲರೂ ಕೂಡ ಕರ್ನಾಟಕದ ಹಿತ ಕಾಪಾಡ್ತೇವೆ, ಕರ್ನಾಟಕದ ಜನರ ರಕ್ಷಣೆಯನ್ನು ಮಾಡುತ್ತೇವೆ ಅಂತೇಳಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ಲೋಕಸಭೆಗೆ ಗೆದ್ದು ಹೋದಂತವರು. 25 ಜನ ಕರ್ನಾಟಕದಿಂದ ಹೋಗಿದ್ರೂ ಕೂಡ ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ತಕ್ಕಂಥ, ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವರನ್ನ ಮತ್ತೆ ಗೆಲ್ಲಿಸಬೇಕಂತಕ್ಕಂಥದ್ದು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಪಿ.ಸಿ. ಮೋಹನ್ 3 ಸಾರಿನ ಏನೋ ಎಂಪಿ ಆಗಿದ್ದಾರೆ, 3 ಸಾರಿ ಎಂಪಿ ಆಗಿದ್ದಾರೆ. ಒಂದು ದಿನ ಬಾಯಿ ಬಿಡ್ಲಿಲ್ಲ ಪುಣ್ಯಾತ್ಮ. ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ, ಕನ್ನಡಿಗರ ಬಗ್ಗೆ ಮಾತಾಡಲಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡಲಿಲ್ಲ. ಕುಡಿಯ ನೀರು ಬೆಂಗಳೂರಿಗೆ ಇವತ್ತು ಬಹಳ ತೊಂದರೆ ಆಗಿದೆ. ಕಾವೇರಿ ನೀರನ್ನ 60% ಮಾತ್ರ ಕಾವೇರಿ ನೀರು ಕೊಡ್ತೀವಿ.